ವರ್ತೂರು ಕೆರೆಯ ನಂತರ ಇದೀಗ ಜಕ್ಕಸಂದ್ರ ಕೆರೆಯ ಸರದಿ. ಕೆರೆ ಉಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಕೆಯಾಗಿದೆ. ಈ ಹಿಂದೆ ವರ್ತೂರು ಕೆರೆಯ ಒತ್ತುವರಿಯಾಗಿತ್ತು, ಇದೀಗ ಜಕ್ಕಸಂದ್ರ ಕೆರೆಯ ಸರದಿ. ಕೆರೆ ಉಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರಕ್ಕೆ ಪರಿಸರ ಹೋರಾಟಗಾರರು ಮನವಿಯನ್ನ ಸಲ್ಲಿಸಿರೋದು. ಈಗಾಗಲೇ ಬಿಲ್ಡರ್ಸ್ಗಳು ಜಕ್ಕಸಂದ್ರ ಕೆರೆಯನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿದ್ದಂತ ಸ್ಥಳೀಯರು ಕೆರೆ ಉಳಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಕೆರೆ ಸುತ್ತ ಮಣ್ಣು ತಂದು ಡಂಪ್ ಮಾಡ್ತಿದ್ದಾರೆ ಬಿಲ್ಡರ್ಸ್ಗಳು. ಬಫರ್ ಝೋನ್ ಒತ್ತುವರಿ ಮಾಡಿ ಆ ಕೆರೆಯ ತುಂಬೆಲ್ಲ ಮಣ್ಣನ್ನ ಡಂಪ್ ಮಾಡ್ತಾ ಇದ್ದಾರೆ. ಸುಮಾರು 919 ಎಕರೆ ವಿಸ್ತೀರ್ಣ ಇರುವಂತಹ ಜಕ್ಕಸಂದ್ರ ಕೆರೆಯಲ್ಲಾಗ್ತಾ ಇರುವಂತಹ ಕೆಲಸ ಇದು. ಸುಮಾರು 5 ದಿನದಿಂದ ಲಾರಿಯಲ್ಲಿ ಮಣ್ಣು ತರ್ತಿದ್ದಾರೆ, ಡಂಪ್ ಮಾಡ್ತಿದ್ದಾರೆ. ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಕೆರೆನ ಕಂಪ್ಲೀಟ್ ಆಗಿ ಮುಚ್ಚಿಬಿಡಬೇಕು ಅನ್ನುವಂತ ಪ್ಲಾನ್ ಬಿಲ್ಡರ್ಸ್ ಮಾಡ್ತಾ ಇರೋದು. ಹಾಗಾಗಿ ಕಂಪ್ಲೀಟ್ ಆಗಿ ಮುಚ್ಚೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಎಲ್ಲವೂ ಗೊತ್ತಿದ್ರೂ ಕೂಡ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ಅನ್ನುವಂತ ಆರೋಪ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಿಸರ ತಜ್ಞರು ಜೊತೆಗೆ ಸ್ಥಳೀಯರು ಪತ್ರವನ್ನ ಬರೆದಿದ್ದಾರೆ. ಸುಮಾರು ಕೆರೆಗಳು ಮುಚ್ಚಿ ಹೋಗಿದೆ. ಈ ಕೆರೆಯನ್ನಾದ್ರೂ ಅಟ್ಲೀಸ್ಟ್ ಉಳಿಸಿ, ಒಂದು ಕೆರೆಯನ್ನ ಉಳಿಸಿ ಬೆಳೆಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇತಿಹಾಸವನ್ನ ತೆಗೆದು ನೋಡಿದ್ರೆ ಬೆಂದ ಕಾಳೂರು ಅಂತಿದ್ದ ಬೆಂಗಳೂರಿನಲ್ಲಿ ಕೆರೆಗಳು ಸಿಕ್ಕಲೆಲ್ಲ ಕಾಣಿಸ್ತಾ ಇದ್ವಂತೆ. ಬಟ್ ಇವಾಗ ಕೆಲವೊಂದು ಫ್ಲಾಟ್ ಮಾಡೋದಕ್ಕೆ, ಏರಿಯಾಗಳನ್ನ ನಿರ್ಮಾಣ ಮಾಡೋದಕ್ಕೆ, ಲೇಔಟ್ ಮಾಡೋದಕ್ಕೆ ಕೆರೆಗಳು ಸಂಪೂರ್ಣವಾಗಿ ಮುಚ್ಚೋಗಿದೆ. ರಾಜಕಾಲುವೆ ಅನ್ನುವಂತ ಒಂದೇ ಒಂದು ಕೆರೆಯನ್ನ ಬಿಟ್ರೆ ಕೆರೆ ಇತ್ತ ಇಲ್ವಾ, ಒತ್ತುವರಿ ಮಾಡ್ಕೊಂಡಿದ್ರ, ಏನಿತ್ತಿ ಜಾಗದಲ್ಲಿ, ಎಲ್ಲವೂ ಕೂಡ ಪ್ರಶ್ನೆ ಅನುಮಾನಗಳು ಕಾರಣವಾಗಿದೆ. ಹಣ ಇದ್ದವರೆಲ್ಲ ಆ ಕಾಲದಲ್ಲಿ ಗೆದ್ದೆವು ಅನ್ನುವಂತ ಕೆಲವೊಂದಷ್ಟು ಲಕ್ಷಣಗಳು ನಮ್ಮ ಕಣ್ಣು ಮುಂದೆ ಇದೆ. ಈಗ ಮುಂದುವರೆದು ಬೆಂಗಳೂರಿನಲ್ಲಿ ಕೆರೆ ಇದೆಯಾ, ಅಚ್ಚರಿ ಆಗತ್ತೆ. ಅದರಲ್ಲಿ ಇದ್ದಂತಹ ಕೆಲವೊಂದಷ್ಟು ಕೆರೆಗಳನ್ನ ಕೂಡ ಮುಚ್ಚುವಂತ ಕೆಲಸವನ್ನ ಅಲ್ಲಿನ ಬಿಲ್ಡರ್ಸ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಈಗ ಲಾರಿಯಲ್ಲಿ ಸಿಕ್ಕಾಪಟ್ಟೆ ಮಣ್ಣು ತಂದಿದ್ದಾರೆ. ಲೋಡ್ ಗಟ್ಲೆ ಮಣ್ಣು ತಂದು ಇರುವಂತ ಕೆರೆಯನ್ನ ಮುಚ್ಚುವ ಕೆಲಸ ಆಗ್ತಾ ಇದೆ. ಇದರಿಂದ ಈಗಾಗಲೇ ನೀರನ್ನ ಪ್ಯೂರಿಫೈ ಮಾಡಿಕೊಂಡು ಕೆಲವೊಂದಷ್ಟು ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ನೀರು ಕುಡಿಯೋದಕ್ಕೋ ಅಥವಾ ದಿನಪ್ರತಿ ಬಳಸೋದಕ್ಕೋ ಯೂಸ್ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಜಕ್ಕಸಂದ್ರ ಕೆರೆಯನ್ನ ಕೂಡ ಬಿಲ್ಡರ್ಸ್ ಮುಚ್ಚುತ್ತಾ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಈ ಕೆರೆಯನ್ನಾದ್ರೂ ಉಳಿಸ್ಕೊಡಿ ಅನ್ನೋದಾಗಿ ಈಗ ಗಮನಿಸ್ತಾ ಇದ್ದೀರಲ್ಲ, ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಎಲ್ಲ ಕಡೆ ಹಸಿರಾಗಿದೆ. ಸಾವಿರಾರು ಕೆರೆಗಳಿರೋ ಈ ಬೆಂಗಳೂರು ಈಗ 100 ಕೆರೆಗಳಿಗೆ ಬಂದಿದೆ. ಇದಕ್ಕೆ ಕಾರಣ BBMP ಅವರ ನೆಗ್ಲಿಜೆನ್ಸ್. ನೋಡಿ, ಈ ಕೇಸಲ್ಲಿ ಜಕ್ಕಸಂದ್ರ ಕೆರೆ ಹಾಗೂ ಅಗ್ರ ಕೆರೆಗಳೆಲ್ಲ ಅಕ್ಕಪಕ್ಕ ಇರುವಂತ ಕೆರೆಗಳು. ಜಕ್ಕಸಂದ್ರ ಕೆರೆಯಲ್ಲಿ ಕಳೆದ 3 ದಿನಗಳಿಂದ ಏಕಾಏಕಿ ಮಣ್ಣನ್ನು ತುಂಬಿಸಿ ಈ ಲ್ಯಾಂಡ್ ಡೆವಲಪರ್ಸೋ ಇಲ್ಲ ಬಿಲ್ಡರ್ಸೋ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಈ BBMP ಅವರಿಗೆ ಇದ್ರ ಬಗ್ಗೆ ಗಮನ ಇದ್ದು ಗೊತ್ತಿದ್ರು ಅವರು ಸುಮ್ಮನೆ ಇದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಈ ಕೆರೆಗಳನ್ನೆಲ್ಲ ಈ ಥರ ನುಂಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ವಾಸ ಮಾಡೋಕ್ಕೆ ಜನಗಳಿಗೆ ತೊಂದರೆ ಆಗುತ್ತೆ, ನೀರಿನ ಸಮಸ್ಯೆ ಆಗುತ್ತೆ. ಅದರಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಇವ್ರ ಮೇಲೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತೇಳಿ ನನ್ನ ಆಗ್ರಹ.